ಸರಿ, ನಾನು ಅಡುಗೆಗೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ, ನಾನು ಹೋಗಿ ಮಾಡ್ಕೋತೀನಿ. ಮೇಡಮ್ರೆ ಎಲ್ಲ ಯಾಕೆ ಬೇಕು ಹೇಳಿ? ನೀವು ಹಿಂಗೆ ಕಷ್ಟಪಡೋದನ್ನ ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ ಮೇಡಮ್ರೆ. ಸಿದ್ದು ಅವರೇ, ನೋಡೋಕೆ ಕಷ್ಟ ಆದರೂ ಒಂದು ಸ್ವಲ್ಪ ಸಹಿಸ್ಕೋಬೇಕು. ಯಾಕಂದರೆ ಜೀವನ ಪೂರ್ತಿ ನೀವು ನನ್ನ ಜೊತೆನೇ ಇರಬೇಕಲ್ಲ, ಅದಕ್ಕೆಲ್ಲ ನಾನು ಇದನ್ನು ಮಾಡಲೇಬೇಕು. ಇದೊಳ್ಳೆ ಕಥೆ ಆಯ್ತಲ್ಲ, ಜೀವನ ಮುಗಿಯೋ ಗಂಟ ನಾನು ನಿಮ್ಮನ್ನ ಬಿಟ್ಟು ಎಲ್ಲೋದನ್ ಮೇಡಮ್ರೆ? ಅಲ್ಲ, ಯಾವಾಗ್ಲೂ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ನಾನೇ ಹೇಳ್ತಿರ್ಬೇಕಾದ್ರೆ ಇದು ಯಾವನು ಹೇಳಿರೋ ವ್ರತ ಪೂಜೆ ಎಲ್ಲ ಬೇಕಾ ಹೇಳಿ? ಸಿದ್ದು ಅವರೇ, ಹಾಗೆಲ್ಲ ಮಾತಾಡಬಾರ್ದು. ದೊಡ್ಡವ್ರು ಏನೋ ಹೇಳಿದ್ದಾರೆ ಅಂದರೆ ನಮ್ಮೊಳ್ಳೇದಕ್ಕೆ ಹೇಳಿರ್ತಾರಲ್ವಾ. ನೀವು ಹೀಗೆಲ್ಲ ಅನ್ಕೊಳ್ಳೋದು ತಪ್ಪು. ಆದರೂ ನೀವು ಹಿಂಗಿರೋದು ನಂಗೆ ಇಷ್ಟ ಇಲ್ಲ, ನಂಗೆ ಬೇಜಾರಾಯ್ತದೆ. ಸಿದ್ದು ಅವರೇ, 48 ದಿನ ಅಷ್ಟೇ. ಈಗ ಒಂದು ಸ್ವಲ್ಪ ಕಷ್ಟಪಟ್ಟರೆ ಮುಂದೆ ನಾವಿಬ್ರು ತುಂಬ ಸುಖವಾಗಿರ್ಬೋದು. ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಹೋಗಿ ಅಡುಗೆ ಮಾಡ್ಕೋತೀನಿ, ನೀವು ತಿನ್ಬಿಡಿ. ಮೇಡಮ್ರೆ, ನೀವೇನು ಅಡುಗೆ ಮಾಡ್ತಿರೋ ನನಗೂ ಅದನ್ನೇ ಕೊಡಿ, ನಾನು ಅದನ್ನೇ ತಿಂತೀನಿ. ನಂಗೆ ಬೇರೆ ಎಲ್ಲ ಬೇಡ. ನಾನೇನೋ ಗಂಜಿ ಮಾಡ್ಕೊಂಡು ಕುಡಿತೀನಿ, ನೀವು ಯಾಕೆ ಅದನ್ನು ಕುಡಿಬೇಕು? ಅತ್ತೆ ಚೆನ್ನಾಗಿ ಅಡುಗೆ ಮಾಡಿರ್ತಾರೆ, ನೀವು ಹೋಗಿ ಅದನ್ನ ತಿನ್ನಿ. ನಂಗೆ ಅದೆಲ್ಲ ಬೇಡ ಮೇಡಮ್ರೆ, ನಂಗೆ ನೀವೇನು ಮಾಡ್ತಿರೋ ಅದನ್ನೇ ಕೊಡಿ. ಸಿದ್ದು, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ ನೀವು? ನೀವು ಮತ್ತೆ ಭಾವನಾ ಮುಂದಕ್ಕೆ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಇಷ್ಟ ಇಲ್ವಾ ಹೇಳಿ? ಏನ್ ಹೇಳಿರೋದು ಗುರುಜಿ? 48 ದಿವಸ ನಿಮ್ ನೆರಳು ಕೂಡ ಅವ್ರ ಮೇಲೆ ಸೋಕ್ಬಾರ್ದು ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಬಂದಲ್ಲಿ ನಿಂತ್ಕೊಂಡು ಹತ್ರ ಮಾತಾಡ್ತಾ ಇದ್ದೀರಾ ನೀವು. ಅವರು ಆರಾಮಾಗಿ ವ್ರತ ಮಾಡ್ಲಿ, ನೀವು ನಡೀರಿ ಒಳಗೆ. ಬನ್ನಿ ಸಿದ್ದು. ಮೇಡಮ್ರೆ, ನನ್ನಿಂದ ನಿಮ್ಗೆ ಕಷ್ಟನೂ ತಪ್ಪೋದೇ ಇಲ್ಲ ಅನ್ಸುತ್ತೆ. ಪದೇ ಪದೇ ಯಾವ್ದಾರ ಒಂದು ವಿಷಯಕ್ಕೆ ಏನಾರ ಒಂದು ಕಷ್ಟ ಬರ್ತಾನೆ ಇದೆ. ಸಿದ್ದು ಅವರೇ, ಆ ದೇವರು ನಮಗೆ ಇವತ್ತು ಕಷ್ಟ ಕೊಟ್ಟಿದ್ದಾನೆ ಅಂದರೆ ಮುಂದೆ ನಮ್ಮ ಜೀವನಕ್ಕೆ ಒಳ್ಳೆ ದಾರಿ ಮಾಡ್ತಾನೆ ಅನ್ನೋದು ಅರ್ಥ. ನೀವು ಬೇಜಾರು ಮಾಡ್ಕೋಬೇಡಿ. ಇಷ್ಟೊತ್ತಾದ್ರೂ ಯಾಕೆ ಮಲಗಿದ್ದಾನೆ ಇವನು? ಜಯಂತ್, ಜಯಂತ್, ಯಾಕಪ್ಪ ಇಷ್ಟೊತ್ತಾದ್ರೂ ಇನ್ನೂ ಮಲಗಿದೀಯಾ? ಕನಸಿನಲ್ಲಿ ಜಾನಿಯವ್ರು ಬಂದಿದ್ರು ಶಾಂತಮ್ಮ. ಎಷ್ಟು ಚೆನ್ನಾಗಿ ಕಾಣ್ತಿದ್ರು ಗೊತ್ತಾ? ನನ್ನ ಜೊತೆ ಮಾತಾಡಿದ್ರು. ನಾನು ಇನ್ನೇನಾದ್ರು ನಪ್ಕೋಬೇಕು, ಮಾಯ ಆಗ್ಬಿಟ್ರು ಶಾಂತಮ್ಮ. ಕನಸಲ್ಲಿ ಬಂದಿದ್ದೆಲ್ಲ ನಿಜ ಅಂತ ನಂಬ್ತೀಯ ನೀನು? ಮೊನ್ನೆ ಸೂಪರ್ ಮಾರ್ಕೆಟಲ್ಲಿ ನಿಜವಾಗ್ಲೂ ನೋಡಿದೆ ಅಂತ ಹೇಳಿಲ್ವಾ ಶಾಂತಮ್ಮ? ನೀನು ಆ ಭ್ರಮೆಯಿಂದ ಆಚೆ ಬಾ. ಈ ಭ್ರಮೆ ಒಂಥರ ಚೆನ್ನಾಗೇ ಇದೆ ಶಾಂತಮ್ಮ. ಕಣ್ಬಿಟ್ಟಾಗಂತೂ ಜಾನಿಯವ್ರು ಕಾಣಿಸ್ತಾ ಇಲ್ಲ. ಕಣ್ ಮುತ್ಕೊಂಡಾಗಾದ್ರೂ ಕನಸಿನಲ್ಲಿ ಕಾಣ್ತಿದಾರಲ್ಲ. ಅವ್ರ ಕನಸಲ್ಲಿ ಬಂದ್ಮೇಲೆ ನಂಗೆ ನಿದ್ದೆನೇ ಬರಲಿಲ್ಲ ಶಾಂತಮ್ಮ. ರಾತ್ರಿ ಒಂದು ಹೊತ್ತಲ್ಲಿ ಆಚೆ ಹೋಗಿ ಬಾಲ್ಕನಿಲಿ ನಿಂತಿದ್ದೆ, ಮಳೆ ಬೇರೆ ಬಂತು. ಯಾಕೊಂದು ಮಳೆಯಲ್ಲಿ ನೆನೆಬೇಕು ಅನ್ಸ್ತು, ನೆಂದ್ಬಿಟ್ಟೆ. ಆಮೇಲೆ ಸುಸ್ತಾಯ್ತು ಅಂತ ಬಂದು ಮಲಗಿದೆ ಅಷ್ಟೇ. ಮಳೆಯಲ್ಲಿ ಯಾಕಪ್ಪ ನೆನೆಯೋಕೆ ಹೋದೆ ನೀನು? ಯಾಕೆಂದ್ರೆ ಚಿನ್ನು ಮರಿಗೆ ಮಳೆ ಅಂದರೆ ತುಂಬ ಇಷ್ಟ. ಮಳೆ ಬಂದರೆ ಸಾಕು ಕುಣಿದಾಡ್ಬಿಡೋರು. ಆದರೆ ಶಾಂತಮ್ಮ, ಅವ್ರಿಗೆ ನೀರಲ್ಲಿ ಇಳಿಯೋಕೆ ಒಂಥರ ಭಯನೂ ಇತ್ತು. ಅನ್ನಿ ಹೇಳು, ನೀನು ಮೊದಲು ಸ್ನಾನ ಮಾಡ್ಕೊ. ಹೇಳು. ಶಾಂತಮ್ಮ, ಯಾಕೋ ಹೇಳೋಕ್ಕಾಗ್ತಿಲ್ಲ, ಸುಸ್ತಾಗ್ತಿದೆಯಲ್ಲ. ಯಾಕಪ್ಪ, ಏನಾಯ್ತು? ಅಯ್ಯೋ ದೇವ್ರೆ, ಮೈ ಎಷ್ಟೊಂದು ಬಿಸಿ ಆಗಿದೆ, ಜ್ವರ ಬಂದಿದೆ. ಇರು, ನಾನು ಈಗಲೇ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಇದಕ್ಕೆಲ್ಲ ಯಾರು ಡಾಕ್ಟರ್ ಹತ್ರ ಹೋಗ್ತಾರೆ ಶಾಂತಮ್ಮ? ಟ್ಯಾಬ್ಲೆಟ್ ತಗೋತೀನಿ, ಸರಿಯಾಗತ್ತೆ, ಸುಮ್ಮನಿರಿ. ಆರೋಗ್ಯದ ಬಗ್ಗೆ ಇಷ್ಟೊಂದು ಅಲಕ್ಷ್ಯ ಮಾಡಬಾರ್ದು. ನೀನು ಸ್ವಲ್ಪ ಮಲಗಿರು. ಅದೆಲ್ಲ ಆಗಲ್ಲ ಶಾಂತಮ್ಮ, ನಾನು ಹೊರಡಲೇಬೇಕು. ಇವತ್ತಾದ್ರು ಸೂಪರ್ ಮಾರ್ಕೆಟ್ ಕಡೆ. ನೋಡಿ, ನಾನು ಹಾಗೆ ಮಾತಾಡಿದ್ರಿಂದ ಅವ್ರಿಗೆ ಕೋಪ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಅವ್ರನ್ನ ಒಂಟಿಯಾಗಿ ಬಿಡೋದಕ್ಕೂ ಆಗೋದಿಲ್ಲ. ಹಾಗೇನಾದರೂ ಒಂದು ವೇಳೆ ಬಿಟ್ಟು ಬಿಟ್ಟರೆ ಬುದ್ಧಿ ಭ್ರಮಣೆ ಖಂಡಿತ ಆಗುತ್ತೆ. ಇಂಥ ಸಮಯದಲ್ಲಿ
ಅವ್ರನ್ನ ಚೆನ್ನಾಗಿ ಹುಷಾರಾಗಿ ನೋಡ್ಕೋಬೇಕು. ಅಂಥದ್ದೇನಾದರೂ ಎಮರ್ಜೆನ್ಸಿ ಆದರೆ ಖಂಡಿತ ನನಗೆ ನೀವು ಇಮ್ಮಿಡಿಯೇಟಾಗಿ ಕಾಲ್ ಮಾಡಿ. ಸರಿ ಡಾಕ್ಟ್ರೆ. ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು. ವೆಲ್ಕಮ್. ಇವ್ರು ಯಾವ ಸೀಮೆ ಡಾಕ್ಟರ್ ಶಾಂತಮ್ಮ? ಚಿನ್ನು ಮರಿ ಇಲ್ಲ ಅಂತ ಇವ್ರು ಹೇಗೆ ಹೇಳಕ್ ಸಾಧ್ಯ? ಅಲ್ಲ ಶಾಂತಮ್ಮ, ಇನ್ನೊಂದು ಏನಾದರೂ ಮಾತಾಡಿದ್ರೆ ಆ ಮನುಷ್ಯ ಕೈಯಾರವನ್ನ ಸಾಯಿಸ್ಬಿಡ್ತಿದ್ದೆ ನಾನು. ಜಯಂತ್, ನಿನ್ ಜಾನುನ ನೀನ್ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನಿನಗ್ ಗೊತ್ತು, ನನಗ್ ಗೊತ್ತು. ಅವ್ರಿಗೆ ಹೇಗೆ ಗೊತ್ತಾಗ್ಬೇಕು? ಅವ್ರಿಗೆ ನಿನ್ ದೇಹದ ಕಾಯಿಲೆ ಮಾತ್ರ ಗೊತ್ತು. ನಿನ್ ಮನ್ಸಲ್ಲಿರೋದು ಅವ್ರಿಗೇನು ಗೊತ್ತಾಗಲ್ಲಪ್ಪ. ಹೀಗಿರುವಾಗ ಅವ್ರ ಮೇಲೆ ಕೋಪಿಸ್ಕೊಳ್ಳೋದು ಎಷ್ಟು ಸರಿ ಹೇಳು? ಅದಕ್ಕೆ ಹೇಳೋದು ಶಾಂತಮ್ಮ, ಇಂಥವ್ರನ್ನೆಲ್ಲ ಮನೆ ಕರೆಸ್ಬೇಡಿ ಅಂತ. ನನಗದೆಲ್ಲ ಗೊತ್ತಿಲ್ಲ ಶಾಂತಮ್ಮ. ಒಟ್ಟಿನಲ್ಲಿ ಚಿನ್ನು ಮರಿ ಸತ್ತಿಲ್ಲ ಅಷ್ಟೆ. ಇದು ನನಗೆ ಅರ್ಥ ಆಗುತ್ತೆ. ಆದರೆ ಯಾರಾದರೂ ನಿನ್ನ ಮಾತು ಕೇಳಿದ್ರೆ ಹುಚ್ಚಿಡ್ದಿದೆ ಅಂತಾರೆ. ನಿಮಗೆ ನನಗೆ ಹುಚ್ಚಿಡಿದೆ ಅಂತ ಅನಿಸ್ತಾ ಇತ್ತು. ಅಯ್ಯೋ, ಅಂದ್ರೆ ಚಿನ್ನು ಮರಿ ಸತ್ತಿದ್ದಾರೆ ಅಂತೀರಾ? ಅಲ್ಲಪ್ಪ, ಇಲ್ಲ ಶಾಂತಮ್ಮ, ಚಿನ್ನು ಮರಿ ಇಲ್ಲೇ ಎಲ್ಲೋ ಇದ್ದಾರೆ, ನನ್ನ ಸುತ್ತಮುತ್ತಲೂ ಇದ್ದಾರೆ ಅಂತ ನನಗೆ ಗೊತ್ತಿದೆ ಶಾಂತಮ್ಮ. 100 ಅಲ್ಲ 1000 ಜನ ಬಂದರು ಚಿನ್ನು ಮರಿ ಸತ್ತಿದ್ದಾರೆ ಅಂತ ಹೇಳಿದ್ರು ನಾನು ನಂಬಲ್ಲ ಶಾಂತಮ್ಮ. ಯಾಕಂದ್ರೆ ಅವ್ರು ಬದುಕಿದ್ದಾರೆ. ಇಲ್ಲ ಜಯಂತ್, ನೀನು ಹೇಳೋದು ನಿಜನೇ ಇರ್ಬೋದು. ಯಾವಾಗಲೂ ಇದೇ ಯೋಚನೆ ಮಾಡ್ತಾ ಇದ್ರೆ ನಿನ್ನ ಆರೋಗ್ಯದ ಗತಿ ಏನಾಗುತ್ತೆ ಹೇಳು? ಅಲ್ಲ, ನೀನು ಹುಷಾರಾಗಿದ್ರೆ, ನೀನು ಚೆನ್ನಾಗಿದ್ರೆ ಅಲ್ವಾ ನಿನ್ನ ಹೆಂಡ್ತಿನ ಹುಡ್ಕಕ್ಕಾಗೋದು. ಸರಿ ಶಾಂತಮ್ಮ, ಶಾಂತಮ್ಮ, ಸ್ವಲ್ಪ ತಿಂಡಿ ಕೊಡ್ತೀರಾ? ಅಯ್ಯೋ, ಸರಿನಪ್ಪ, ಈಗಲೇ ತರ್ತೀನಿ.